ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಸಂಜೆ ಮಾಡ್ತಾಯಿದ್ದೀನಿ. ಟ್ರಿಪ್ಪಿಗೆ ಹೋಗ್ತಿದ್ದೀವಿ, ಎಲ್ಲಿ ಏನು ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅಂತೂ ಇಂತೂ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ನಿಜವಾಗ್ಲೂ ಕಾರು ಸಿಗಲಿಲ್ಲ, ಯಶವಂತಪುರ ಬೇರೆ. ಸೊ 401 ಬಸ್ ಬಂತು, ಹತ್ಕೊಂಡು ಯಶವಂತಪುರ್ಗೆ ಟಿಕೆಟ್ ತೊಗೊಂಡ್ವಿ. ಸೊ ವೆದರ್ ಹೇಗಿತ್ತು ಅಂದರೆ ಫುಲ್ಲು ಚಳಿ. ಆ ಚಳಿ ವೆದರಲ್ಲೇ ಅಂತೂ ಇಂತೂ ಟ್ರೈನ್ ಸ್ಟೇಷನ್ ಹೋಗೋಣ ಅಂತ ಬಂದ್ವಿ. ಅಂತೂ ಇಂತೂ ಬಂತು, ಪ್ಲ್ಯಾಟ್ಫಾರ್ಮ್ ಬಂತು. ಟ್ರೈನ್ ಸ್ಟೇಷನ್ ಹತ್ರ ಇಳ್ಕೊಂಡ್ವಿ. ಇಲ್ಲಿ ಯಾವ ಕಡೆ ನೋಡಿದ್ರು ಫುಲ್ಲು ಜನ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದ್ರು ಫುಲ್ ಜನ ಫ್ರೆಂಡ್ಸ್. ನಿಜವಾಗ್ಲೂ ಯಾಕಾದರೂ ಹೋಗ್ಬಿಟ್ವು ಅನಿಸ್ಬಿಡ್ತು, ಅಷ್ಟು ಜನ ಇದ್ದರು. ಏನು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅಂತೂ ಇಂತೂ ನಮ್ಮ ಟ್ರೈನ್ ನೋಡಿಕೊಂಡು ಟ್ರೈನ್ನ ಹತ್ಕೊಂಡ್ವಿ. ಇನ್ನು ನೋಡಿದ್ರೆ ಸೀಟಿಗಾಗಿ ಪರದಾಡ್ತಾ ಇದ್ದಾರೆ ಎಲ್ಲ ಜನಗಳು. ಅಂತೂ ಇಂತೂ ನಾವು ಬುಕ್ ಮಾಡಿರೋ ಸೀಟ್ನ ನೋಡ್ಕೊಂಡು ಹುಡ್ಕೊಂಡು ಕೂತ್ಕೊಂಡ್ವಿ. ನಾನು ನಮ್ಮ ಮಮ್ಮಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಇನ್ನು ನೆಕ್ಸ್ಟು ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ. ಓಕೆ, ಗುಡ್ ಮಾರ್ನಿಂಗ್. ಮತ್ತೆ ವ್ಲಾಗ್ ಸ್ಟಾರ್ಟ್. ಅಂತೂ ಮಾರ್ನಿಂಗ್ ಆಯಿತು, ನೋಡ್ತಿದ್ದೀರಲ್ವಾ. ಮಂತ್ರಾಲಯಕ್ಕೆ ಹೋಗೋ ವೇಯಲ್ಲಿ ಹಿಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಬೆಳಗ್ಗೆ ಆಯಿತು, ಕಂಡುಬಿಟ್ಟು ನೋಡಿದ್ರೆ ನೈಟ್ ಫುಲ್ ನಿದ್ದೆ ಇಲ್ಲ, ಬೆಳಗಿನ ಜಾವ ನಿದ್ದೆ ಬಂತು. ಹಂಗೂ ಹಿಂಗೂ ಮಾರ್ನಿಂಗ್ ಒಂದು ಕ್ಲಿಪ್ ತೊಗೊಂಡೆ. ಸೊ ಅಂತೂ ಇಂತೂ ರೀಚ್ ಆದ್ವಿ. ಸೊ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕಿತ್ತು. ಸೊ ನಾನು, ನನ್ನ ಫ್ರೆಂಡ್ಸು, ನಮ್ಮ ಮಮ್ಮಿ ಎಲ್ಲ ಇಳ್ಕೊಂಡು ಸ್ವಲ್ಪ ಎಲ್ಲಿ ಸಿಗುತ್ತೆ, ಆಟೋ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ವಿ. ಅಂತೂ ಇಂತೂ ಆಟೋನ ಹುಡ್ಕೊಂಡು ಹೋದ್ವಿ. ಹಂಗೆ ಒಂದು ಕ್ಲಿಪ್ಪಿಂಗ್ ಮಾಡ್ತಾ ಎಲ್ಲ ಹುಡ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಮಾರ್ನಿಂಗ್ ಹೋಗಿ ರೀಚ್ ಆಗೋಷ್ಟರಲ್ಲಿ ನಾವು ಆಲ್ರೆಡಿ 9 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಅಂತೂ ಇಂತೂ ಪ್ಲ್ಯಾಟ್ಫಾರ್ಮ್ ಟ್ರೈನಿಂದ ಆಚೆ ಬಂದು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಟ್ರೈನ್ ಹತ್ತಿರ ಇರೋವಂಥ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಂತೂ ಇಂತೂ ನಮಗೆ ಆಟೋ ಸಿಕ್ತು. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಮಂತ್ರಾಲಯಕ್ಕೆ ಹೋಗಿ ರೀಚ್ ಆಗಬೇಕು. ಸೊ ಅಲ್ಲಿ ರೂಮ್ ಬುಕ್ ಮಾಡಬೇಕು. ರೆಡಿಯಾಗಿ ನೆಕ್ಸ್ಟ್ ನಿಮಗೆ ವ್ಲಾಗಲ್ಲಿ ನೋಡ್ತಾ ಹೋಗ್ತೀನಿ. ಫೈನಲಿ ನಾವು ಮಂತ್ರಾಲಯ ರೀಚ್ ಆದ್ವಿ. ಅಲ್ಲಿ ನಾವು ರೂಮ್ ಬುಕ್ ಮಾಡಿಲ್ದಿರೋ ಕಾರಣ ಸೊ ಆಟೋಗೆ ಕೇಳಿದ್ವಿ. ಅವ್ರು ಗೊತ್ತಿರೋರಿಗೆ, ಸೊ ಅವ್ರಿಗೆ ಗೊತ್ತಿರೋರು ರೂಮ್ ಇತ್ತಂತೆ. ಸೊ ಅಲ್ಲಿಗೆ ನಮ್ಮನ್ನ ಡೈರೆಕ್ಟಾಗಿ ಕರ್ಕೊಂಡು ಹೋದರು. ನೆಕ್ಸ್ಟು ನಾವು ರೂಮ್ ಬುಕ್ ಮಾಡಿ ನಾವು ರೆಡಿಯಾಗಿ ಎಲ್ಲ ರೆಡಿ ಆಗೋಷ್ಟರಲ್ಲಿ 9:30. ಅದಾದಮೇಲೆ ನಾವಂತೂ ಇಂತೂ ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ. ನಾನು ದೋಸೆ ತೊಗೊಂಡೆ, ಇನ್ನು ಮಿಕ್ಕಿರೋರು ಇಡ್ಲಿ ಪೂರಿ ತೊಗೊಂಡ್ರು. ಸೊ ಅಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟು ಮಂತ್ರಾಲಯಕ್ಕೆ ಹೋದ್ವಿ. ಸೀರಿಯಸ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದರೆ, ಬೆಂಗಳೂರಿಗೂ ಮಂತ್ರಾಲಯಕ್ಕೂ ವೆದರ್ ತುಂಬಾ ಡಿಫರ್ ಇದೆ. ಇಲ್ಲಿ ಅಷ್ಟೊಂದು ಚಳಿ. ಸೀರಿಯಸ್ಲಿ ನಾವು ನಂಬ್ತಿರೋ ಬಿಡ್ತಿರೋ, ಮಂತ್ರಾಲಯದಲ್ಲಿ ನಿಜವಾಗ್ಲೂ ಅಷ್ಟು ಚಳಿ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟೊಂದು ಬಿಸಿಲು, ಸೆಕೆ ಅಂದರೆ ಯಾಕಂತ ಕೇಳ್ತಾರೆ. ಇಲ್ಲಿ ಒಳಗೆ ಹೋಗ್ತಿದ್ದಂಗೆ ಒಂದೊಂದು ಕೆತ್ತನೆ ಯಾವ್ಯಾವ ಫೋಟೋ ಮಾಡಿ ಎಲ್ಲ ರೆಡಿ ಮಾಡಿದೆ, ಒಂದೊಂದು ಕೆತ್ತನೆ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿದೆ. ಆ ಥರ ಎಲ್ಲದಕ್ಕೂ ಮಾನ್ಯುಮೆಂಟ್ಸ್ ಕೂಡ ಒಳಗಡೆನೂ ಅಷ್ಟೇ ಎಲ್ಲ ನೀಟಾಗಿ ರೆಡಿ ಇದೆ. ಅಂತೂ ಇಂತೂ ನಾವು ಒಳಗೆ ಬಂದ್ವಿ. ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮ್ಗೆ ಗೊತ್ತಿರಲಿಲ್ಲ. ಸೊ ಫಸ್ಟು ಈ ಕಡೆ ಹೋಗಿ ಆಮೇಲೆ ಯಾರೋ ದರ್ಶನಕ್ಕೆ ದಾರಿ ಆ ಕಡೆ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಒಳಗೆ ಹೋಗಿ ನೋಡಿದ್ರೆ ಫುಲ್ ಜನ, ರಶ್ಶು. ಅಲ್ಲೂ ರಶ್ ಇತ್ತು. ಸೀರಿಯಸ್ಲಿ ಅಷ್ಟು ರಶ್ ನೋಡಿ ನಾನು ಏನಪ್ಪ ಹಬ್ಬದ ದಿನವೂ ಇಷ್ಟೊಂದು ಜನ ಅಂದ್ಕೊಂಡ್ವಿ. ಅಷ್ಟು ರಶ್ ಇತ್ತು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ವಾ, ಅಷ್ಟು ರಶ್ಶು ಅಂದರೆ ರಶ್ಶು. ಕ್ಯೂ ಸಿಸ್ಟಮ್ ಬೇರೆ. ಸೊ ಹಂಗೂ ಹಿಂಗೂ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದ್ವಿ ರಾಯರ ದರ್ಶನ ಮಾಡೋಣ ಅಂತ. ನಾವು ಹೋಗಿದ್ದ ದಿನ ಏನಿತ್ತು ಅಂತಂದರೆ ಏಕಾದಶಿ ಇತ್ತು. ಸೊ ಪ್ರಸಾದನೂ ಇಲ್ಲ, ಅಕ್ಷತೆನೂ ಇಲ್ಲ. ಸೊ ಅವತ್ತಿನ ಪೂರ್ತಿ ಏನೂ ಇಲ್ದೇ ಫುಲ್ ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಟು ಸರಿಯಾಗಿ ರಾಯರ ದರ್ಶನವೂ ಸಿಗಲಿಲ್ಲ. ಸೊ ಅಂತೂ ಇಂತೂ ಹಂಗೂ ಹಿಂಗೂ ಮಾಡಿ ಪ್ರಸಾದ ಅಂತೂ ಸಿಗಲಿಲ್ಲ. ಸೊ ತೀರ್ಥ ತೊಗೊಂಡು ಆಚೆ ಬಂದ್ವಿ. ಹಿಂಗೆಲ್ಲ ಮಾನ್ಯುಮೆಂಟ್ಸ್ ಎಲ್ಲ ಇಟ್ಟಿದ್ರಲ್ಲ, ಹಾಗೆ ಎಲ್ಲ ನೋಡಿಕೊಂಡು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಎಲ್ಲ ಒಂದು 10 ನಿಮಿಷ ಕುತ್ಕೊಂಡ್ವಿ.
ಸೊ ಕುತ್ಕೊಂಡಾದಮೇಲೆ ಒಂದೊಂದು ಮಾನ್ಯುಮೆಂಟ್ಸ್ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ರಾಯರ್ ನೋಡೋಕ್ಕೆ ಫ್ರೆಂಡ್ಸ್ ನಿಜವಾಗ್ಲೂ ಕಣ್ಣು ತುಂಬಿ ಬರುತ್ತೆ. ಮತ್ತು ಮನೆಗೆ ಬರೋಕ್ಕೆ ನಮ್ಗೆ ಮನಸ್ಸೇ ಬರೋಲ್ಲ. ಸೀರಿಯಸ್ಲಿ ಅಷ್ಟು ಚೆನ್ನಾಗಿದೆ. ಮಂತ್ರಾಲಯಕ್ಕೆ ಹೋದ್ಮೇಲೆ ಯಾಕಾದರೂ ಮನೆಗೆ ಬರ್ತೀವೋ, ಸೊ ಅಲ್ಲೇ ಇದ್ಬಿಡೋಣ ಅನ್ನೋಷ್ಟು ಫೀಲ್ ಇರುತ್ತೆ. ಸೊ ಇದಾದಮೇಲೆ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಕ್ಲಿಪ್ಪಿಂಗ್ಸ್ ತೊಗೊಂಡಾದ್ಮೇಲೆ ಫುಲ್ ಜನ ಜಾಸ್ತಿ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ, ಫುಲ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಒಂದು 10 ನಿಮಿಷ ಕುತ್ಕೊಂಡ್ವಿ. ಸೊ ಯಾರ್ಯಾರು ಫೋಟೋ ತೆಗೆಸ್ಕೊಳ್ಬೇಕು ಎಲ್ಲ ತೊಗೊಂಡು ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡು ಹಂಗೆ ಒಂದೊಂದು ಮಾನ್ಯುಮೆಂಟ್ಸ್ದು ಫೋಟೋ ಇಟ್ಕೊಂಡು ರಾಯರ್ದೆಲ್ಲ ಬೆಳ್ಳಿಯಲ್ಲಿ ರಥ ಎಲ್ಲ ಏನೋ ಹೊರಡೋ ಥರ ಇರಲಿಲ್ಲ, ಯಾಕಂದರೆ ಏಕಾದಶಿ ಇದ್ದಿದ್ದ ದಿನ. ಸೊ ಎಲ್ಲ ಫೋಟೋ ತೊಗೊಂಡು ಒಂದು 10 ನಿಮಿಷ ಕುತ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ. ಜಗದ ಜ್ಯೋತಿಯೇ ನೀನೆ ನಿಜವಯ್ಯ, ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ಅರಸ ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಎಷ್ಟು ಜನ ಇದ್ದರು ಅಂದರೆ ನೀವೇ ನೋಡ್ತಿದ್ದೀರಾ ಅಲ್ವಾ, ಎಷ್ಟು ಜನ ತುಂಬ ಪಾದರಕ್ಷೆಯಲ್ಲಿ ನಡ್ಕೊಂಬಂದಿರು, ಪಾದಯಾತ್ರೆ ಮಾಡೋರು ತುಂಬ ಜನ ಇದ್ದರು. ಸೊ ಪಾದರಕ್ಷೆ ಇಲ್ಲದೆ ಹಿಂಗೆ ರಾಯರ ದರ್ಶನಕ್ಕೆ ಬರ್ತಾರೆ ಅಂತ ಎಷ್ಟು ಪವಾಡ ಅಂದರೆ. ಸೊ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಹತ್ತದಲ್ಲಿ ಇದ್ದಿದ್ದು ಫೋಟೋ ಎಲ್ಲ ತೊಗೊಳ್ಬೇಕಿತ್ತು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ವಿ. ಸೊ ಅಲ್ಲೊಂದು ಫೋಟೋ ತೊಗೊಂಡು ಆಚೆ ಬರೋಷ್ಟರಲ್ಲಿ ಅಲ್ಲೊಂದು ರಾಯರ್ ಫೋಟೋ ನೋಡಿದ್ವಿ. ಸೊ ಹಂಗೆ ಅದೊಂದು ವೀಡಿಯೋ ಮಾಡಿಕೊಂಡು ಅಂತೂ ಇಂತೂ ರಾಯರ ದರ್ಶನ ಮುಗಿಸಿ ಆಚೆ ಬಂದ್ವಿ ಫ್ರೆಂಡ್ಸ್. ಆಚೆ ಬಂದು ನೋಡಿದ್ರೆ ಇಲ್ಲೂ ಜನ ಫುಲ್ ರಶ್ಶು ಅಂದರೆ ರಶ್ಶು. ಸೊ ಏನು ಮಾಡಿದ್ವಿ ನಾವು, ನೆಕ್ಸ್ಟು ಹೋದ್ವಿ ಗಂಗೆ ನದಿ ಹತ್ರ ಹೋದ್ವಿ. ಸೊ ಗಂಗೆ ನದಿ ಹತ್ರ ಹೋಗ್ತೀವಿ. ಇಲ್ಲಿ ನಮಗೆ ಅಂಗಡಿ ಇದೆ ಅಂತ ಗೊತ್ತಿರಲಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾವು ಬಂದಿದ್ದು ಮಂತ್ರಾಲಯಕ್ಕೆ. ಸೊ ಇಲ್ಲಿ ನೋಡ್ರೆ ಜನ ಜಾಸ್ತಿ, ಇಲ್ಲೂ ಕೂಡ ಜನ ಜಾಸ್ತಿ. ಸೊ ಅಂತೂ ಇಂತೂ ಬಂಡೆ ಹತ್ರ ಬಂದ್ವಿ. ಇಲ್ಲೇನೋ ನದಿ ಹತ್ರ ಬಂದು ನೀರನ್ನ ತಲೆ ಮೇಲೆ ಹಾಕ್ಕೊಬೇಕು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು. ಸೊ ಅಂತೂ ಇಂತೂ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ ಗಲೀಜು ಮಾಡಿಬಿಟ್ಟಿದ್ದಾರೆ ನದಿನ. ಹೇಗೆ ಅಂದರೆ ಈ ಕಡೆ ಸ್ನಾನ ಮಾಡೋರು ಅಲ್ಲೇ, ಬಟ್ಟೆ ಒಗೆಯೋರು ಅಲ್ಲೇ, ಆ ಥರ ಆಯಿತು. ಸೊ ಅಂತೂ ಇಂತೂ ದೇವ್ರ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ವಾಪಸ್ ಬರ್ತಾ ಹಾಗೆ ನೆಕ್ಸ್ಟು ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಅಭಯ ಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಮಂತ್ರಾಲಯದಿಂದ ಸ್ವಲ್ಪ ಮುಂದೆ ಇದೆ. ಸೊ ಹಂಗೆ ಅದನ್ನ ದರ್ಶನ ಮಾಡೋಕ್ಕೆ ಬಂದ್ವಿ. ಸೊ ಇನ್ನೂ ಒಳಗೆ ಹೋಗಿರಲಿಲ್ಲ. ಸೊ ಆಚೆ ಗ್ರೀನರಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಲ್ಲೇ ಒಂದು ಕ್ಲಿಪ್ಪಿಂಗ್ಸ್ ಇಟ್ಕೊಂಡು ಸುತ್ತಮುತ್ತಲ ಹೇಗಿದೆ ಏನು ಯಾವ್ಯಾವ ಗಿಡ ಹಾಕಿದ್ದಾರೆ ಎಲ್ಲ ನೋಡ್ತಾ ನಿಂತ್ಕೊಂಡ್ವಿ. ಸೊ ನೋಡ್ತಾ ನಿಂತ್ಕೊಂಡಿದ್ದಕ್ಕೆ ನಮಗೆ ಅದು ಜಾಗ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ಫ್ರೆಂಡ್ಸ್, ನೀವೇ ನೋಡ್ತಿರ್ಬೋದು. ಸೊ ಅಂತೂ ಇಂತೂ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ನೆಕ್ಸ್ಟು ಬೇರೆ ಪ್ಲೇಸಿಗೆ ಹೊರಟ್ವಿ. ಸೊ ಇವಾಗ ನೀವು ನೋಡ್ತಿದ್ದೀರಾ ಅಲ್ವಾ, ನಮಗೆ ಫುಲ್ಲು ಗ್ರೀನರಿ ನೋಡಿ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊತ ಹಂಗೆ ಆಟೋದಲ್ಲಿ ಹೋದ್ವಿ. ಸೀರಿಯಸ್ಲಿ ಗ್ರೀನರಿ ಎಷ್ಟಿತ್ತು ಅಂತ ಅಂದರೆ ಫುಲ್ ಅಲ್ಲೇನೋ ಮನೆಗಳೇ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಅಕ್ಕಪಕ್ಕ ಹೊಲ ಜಾಸ್ತಿ, ನದಿಗಳು. ಸೊ ಹಿಂಗೆ ಹೋಗ್ತಾ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಸೊ ಅಂತೂ ಇಂತೂ ನಾವು ನೆಕ್ಸ್ಟ್ ಎಲ್ಲಿಗೆ ಬಂದಿದ್ದು ಅಂತ ಗೆಸ್ ಮಾಡಿ ನೋಡೋಣ. ನೋಡ್ತಾ ಇದ್ದೀರಾ ಅಲ್ವಾ, ನೆಕ್ಸ್ಟ್ ನಾವು ಬಂದಿದ್ದೆ ಅಪ್ಪಣ್ಣ ಆಚಾರ್ಯ ಮನೆಗೆ, ಹಂಗಂದರೆ ರಾಯರು ವಾಸವಿದ್ದಂಥ ಮನೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಆಚೆ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಈ ಕ್ಲಿಪ್ಪಿಂಗ್ಸ್ ತೊಗೊಂಡು ಒಳಗೆ ಕಾಲು ತೊಳ್ಕೊಂಡು ಹೋದ್ವಿ. ಸೊ ಇಲ್ಲಿ ಹೆಂಗಿತ್ತು ಅಂತಂದರೆ ರಾಯರು, ಸೊ ನೀವೇ ನೋಡ್ತಾ ಇದ್ದೀರಲ್ವಾ, ರಾಯರು ಬುಕ್ಸ್ ತುಂಬಾ ಇದೆ. ಸೊ ಅಲ್ಲಿ ಬುಕ್ಸ್ ತೊಗೊಳ್ಳೋರು ತುಂಬ ಜನ ಇದ್ದರು. ಸೊ ಇಲ್ಲಿ ಎವ್ರಿ ಕಾರ್ನರ್ ಏನು ಹೇಳ್ತಿತ್ತು ಅಂತಂದರೆ ರಾಯರು ವಾಸವಿದ್ದಿದ್ದು ಪ್ರತಿ ಮೂಲೆನೂ ನೀವು ನೋಡ್ತಾ ಇದ್ರಿ. ಸೊ ರಾಯರು ಹೇಗೆ ವಾಸ ಮಾಡ್ತಿದ್ರು ಅಂತ ಎಲ್ಲ ತೋರಿಸಿದ್ರು. ಸೊ ಹಂಗೆ ಆಚೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಸೊ ಐಸ್ ಕ್ರೀಮ್ ತಿಂದು ನಾವು ನೆಕ್ಸ್ಟ್ ಹೋಗಿದ್ದೆ ಬಿಚ್ಚಾಲೆಯಲ್ಲಿ ರಾಯರ್ ಜಪ ಮಾಡಿದ ಜಾಗ ನೋಡಿದ್ವಿ. ಸೊ ತುಂಗೆ ನದಿ ನೋಡಿದ್ವಿ. ಸೊ ಅಲ್ಲಿ ಏನು ಬೋರ್ಡ್ ಆಗಿತ್ತು ಅಂತ ಅಂದರೆ ಮೊಸಳೆ ಇದೆ ಅಂತ ಹೋಗಬಾರ್ದಿತ್ತು ಅಂತ ಬೋರ್ಡ್ ಹಾಕಿರೋ. ಸೊ ಹಾಗಾಗಿ ನಾವು ಒಳಗೆ ಹೋಗೋಕ್ಕಾಗಲಿಲ್ಲ. ಸೊ ಬೃಂದಾವನ ಕೂತ್ಕೊಂಡು ರಾಯರ್ ಜಪ ಮಾಡ್ತಿದ್ದು
ಕಟ್ಟೆ ಇರ್ಬೋದು. ಸೊ ಎಲ್ಲ ನಾವು ನೋಡೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ಸಂಜೆ ನಾವು ಹೊರಡೋಷ್ಟರಲ್ಲಿ 4-4:15 ಆಗಿತ್ತು ಫ್ರೆಂಡ್ಸ್. ಸೊ ತುಂಬ ಏನಂತಾರೆ ಪ್ರಶಾಂತತೆ ಇತ್ತು. ಸೊ ಅಂತೂ ಇಂತೂ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲೇ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ. ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಹಂಗೆ ಹೇಳ್ತಾಯಿದ್ರು ಸೊ ಇಲ್ಲಿ ಏನೇನಿದೆ ಅಂತ. ಸೊ ಫಸ್ಟ್ ಟೈಮ್ ಬಂದಿದ್ದರಿಂದ ನಮಗೇನು ಗೊತ್ತಿರಲಿಲ್ಲ ಈ ಪ್ಲೇಸ್ ಬಗ್ಗೆ. ಸೊ ಅಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದರು. ಸೊ ಅವ್ರು ಹೇಳ್ತಾಯಿದ್ರು ಇಲ್ಲಿ ರಾಯರ್ ಜಪ ಮಾಡಿದ್ದೆಲ್ಲ ಇದೆ ಅಂತ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ. ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಮುಂದೆ ಹೋದ್ವಿ. ಸೊ ಮುಂದೆ ನದಿಯೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ನಮಗೆ ಸೊ ಕೋತಿಗಳು ತುಂಬಾ ಇತ್ತು. ದೊಡ್ಡದಂತ ಏನಿರಲಿಲ್ಲ, ಪುಟ್ ಮರಿಗಳಿದ್ವು. ಸೊ ಅದು ನೋಡೋಕ್ಕೆ ಎಷ್ಟು ಚಂದ ಅಲ್ವಾ. ಸೀರಿಯಸ್ಲಿ ನಾವು ಬಂದಿದ್ದಿಲ್ಲಿಗೆ ಜಸ್ಟು ರಾಯರ್ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಸೊ ಇಲ್ಲಿ ಕೋತಿಗಳು ತುಂಬಾ ಇದ್ವು. ಸೊ ಹಾಗಾಗಿ ಫೋಟೋ ತೆಗಿಯೋಕ್ಕೆ ಬೇಡ ಅಂತ ಹೇಳಿದ್ರು. ಸೊ ಇಲ್ಲಿ ನಾವು ಯಾವುದೇ ಸ್ಲೋಗನ್ ಅಥವಾ ಏನೇನು ನೋಡಿದ್ರು ರಾಯರ್ ದೇವಸ್ಥಾನದಲ್ಲಿ ಇದ್ದಿದ್ದು ಒಂದೇ, ಏನು ರಾಯರ್ ಬಳಿ ನಿಮ್ಮ ಕಷ್ಟ ಹೇಳಬೇಡಿ, ಕಷ್ಟಗಳಿಗೆ ಹೇಳಿ ನಮ್ಮ ಜೊತೆ ರಾಯರ್ ಇದ್ದಾರೆ ಅನ್ನೋ ಸ್ಲೋಗನೇ ತುಂಬ ಇತ್ತು. ಸೊ ನೀವಾಗ ನೋಡ್ತಿರ್ಬೋದಲ್ವಾ, ರಾಯರ್ ಜಪ ಮಾಡಿರೋಂಥ ಕಟ್ಟೆನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಹಿಂಗೆ ನಾಗರಕಟ್ಟೆಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನೆಕ್ಸ್ಟು ನಾವು ಬಂದಿದ್ದೆ ಪಕ್ಕದಲ್ಲಿದೆ ಇನ್ನೊಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ಹೆಸರು ಶ್ರೀ ಬಿಚ್ಚಲಮ್ಮ ದೇವಸ್ಥಾನ ಅಂತ. ಸೊ ಇಲ್ಲಿ ಏನು ವಿಶೇಷತೆ ಅಂತಂದರೆ, ಮುಂಚೆ ಒಂದು ಕಲ್ಲಲ್ಲಿ ಇದು 2 ಸ್ಥಾಪನೆ ಆಗಿತ್ತು. ಸೊ ನೀವು ನೋಡ್ತಾ ಇದ್ದೀರಲ್ವಾ, ಈ ಥರ ಕಲ್ಲಲ್ಲಿ ಸ್ಥಾಪನೆ ಆಗಿತ್ತು. ಇಲ್ಲಿ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಈ ದೇವಸ್ಥಾನನ ಕಟ್ಟಿದ್ರು. ಸೊ ಹಾಗಾಗಿ ಹಿಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಾವೆಲ್ಲ 5 ಜನನೂ ಹೋಗಿದ್ದವರೆಲ್ಲ ಒಂದೊಂದು ಫೋಟೋ ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟು ನಾವು ಹೋಗಿದ್ದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇಲ್ಲಿ ನಾವು ಹೋಗೋಷ್ಟರಲ್ಲಿ ಫ್ರೆಂಡ್ಸ್ ಈವ್ನಿಂಗ್ ಆಗಿತ್ತು. ಸೊ ಜನ ಜಾಸ್ತಿ ಅಂತ ಏನಿರಲಿಲ್ಲ, ಸೊ ಮೀಡಿಯಮಾಗೇ ಇದ್ದರು. ಸೊ ಇಲ್ಲೆಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಆಚೆ ಅದಾದಮೇಲೆ ಸೊ ಹಿಂಗೆ ಕ್ಯೂ ಸಿಸ್ಟಮಲ್ಲಿ ದರ್ಶನಕ್ಕೆ ಹೋದ್ವಿ. ಸೊ ದರ್ಶನ ಮುಗಿಸ್ಕೊಂಡು ಒಳಗಡೆ ಯಾವುದೇ ಕ್ಲಿಪ್ಪಿಂಗ್ಸ್ ತೆಗಿಲಿಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ದರ್ಶನ ಮುಗಿಸ್ಕೊಂಡಂಗೆ ಹಿಂಗೆ ಬೇರೆ ದೇವಸ್ಥಾನಕ್ಕೆ ಹೊರಟ್ವಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಹಿಂಗೆ ಏನಿದೆ ಅಂತ. ಇಲ್ಲಂತೂ ಕೋತಿಗಳಂತೂ ಫುಲ್ ಜಾಸ್ತಿ ಇತ್ತು ಫ್ರೆಂಡ್ಸ್. ನೆಕ್ಸ್ಟ್ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ದೀವಿ ರೂಮ್ಸ್ ಕಡೆ. ಸೊ ಒಟ್ಟು 6 ದೇವಸ್ಥಾನ ನಾವು ಹೋಗಿದ್ದು. ಸೊ ವಿಸಿಟ್ ಮಾಡಲಿಕ್ಕೆ ಮಂತ್ರಾಲಯ ಬಿಟ್ಟು 5 ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನೆಕ್ಸ್ಟು ಊಟ ಮಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಹೊರಡಬೇಕು. ನೆಕ್ಸ್ಟ್ ನಮ್ಮ ಪಯಣ ಹೇಗಿರುತ್ತೆ ನೋಡೋಣ. ಸೊ ಅಂತೂ ಇಂತೂ ರೂಮ್ ಹತ್ತಿರ ಹೋಗ್ತಾಯಿದ್ದೀವಿ. ಸೊ ರೂಮ್ ಹತ್ತಿರ ಬರೋಷ್ಟರಲ್ಲಿ ಫ್ರೆಂಡ್ಸ್ ನಿಜವಾಗ್ಲೂ 7 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಹಂಗೆ ಬಂದು ಸೊ ಸಂಜೆ ಹಾಗೆ ಹೇಗೆ ಕಾಣುತ್ತೆ ಮಂತ್ರಾಲಯ ಅನ್ನೋದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಅದಾದಮೇಲೆ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಸೊ ನಮ್ಮ ರೂಮ್ ವಿಂಡೋಸಿಂದ ನೋಡಿದಾಗ ಮಂತ್ರಾಲಯದ್ದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಸೊ ಇವಾಗ ವಾಪಸ್ ರೂಮ್ ಖಾಲಿ ಮಾಡೋಂಥ ಟೈಮ್ ಬಂದಿದೆ. ಸೊ ನೀವು ನೋಡ್ತಾ ಇರ್ಬೋದು ಒಟ್ಟು 6 ಜನ ಇದ್ವಿ, 2 ರೂಮ್ ಬುಕ್ ಮಾಡಿದ್ವಿ. ಸೊ ಹಂಗೆ ರೂಮಿಂಗ್ಸ್ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಎಲ್ಲ ರೆಡಿ ಆಗ್ತಾಯಿದ್ವಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹಾಗೆ ನೋಡಿ ನಮ್ಮ ಫ್ರೆಂಡ್ಸ್ ಇವರೆಲ್ಲ ಇಷ್ಟು ಜನನೂ ವಾಪಸ್ಸು ಹೋಗೋಕ್ಕೆ ರೆಡಿ ಆಗ್ತಾಯಿದ್ವಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಫ್ರೆಂಡ್ಸ್ ನಮಗೆ ಬರೋಕ್ಕೆ ಮನಸ್ಸಿಲ್ಲ. ಸೊ ಅಂತೂ ಇಂತೂ ಹೊರಟ್ವಿ, ನಾವು ಡ್ಯೂಟಿಗೆ ಹೋಗಬೇಕಲ್ವಾ. ಸೊ ಹಂಗೆ ಒಂದೊಂದು ಮಿರರ್ ಸೆಲ್ಫಿ ಎಲ್ಲ ತೊಗೊಂಡು ನೆಕ್ಸ್ಟು ಮಿರರ್ ವೀಡಿಯೋ ಕೂಡ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ರೂಮು. ಸೊ ಇಲ್ಲಿಗೆ ನಮ್ಮ ಮಂತ್ರಾಲಯದ ಟ್ರಿಪ್ ಮುಗೀತು. ಸೊ ಇವಾಗ ವಾಪಸ್ ಬೆಂಗಳೂರು ಕಡೆ ಹೊರಡಬೇಕು. ಬನ್ನಿ ಚಲೋ ಲೆಟ್ಸ್ ಗೋ. ನೆಕ್ಸ್ಟು ರೂಮೆಲ್ಲ ಖಾಲಿ ಮಾಡ್ಕೊಂಡು ಹೋಟ್ಲಿಗೆ ಹೋದ್ವಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡ್ಕೊಂಡು ನೆಕ್ಸ್ಟು ಬೆಂಗಳೂರಿಗೆ ಹೊರಡೋಣ, ಟ್ರೈನ್ ಹತ್ತೋಣ ಅಂತ ಬರ್ತಾಯಿದ್ದೀವಿ. ನಾವು ಆರ್ಡರ್ ಮಾಡಿದ್ದು ರೋಟಿ ಮತ್ತು ಪನ್ನೀರ್ ಕರಿ ಎಲ್ಲ ಊಟ ಮಾಡ್ಕೊಂಡು ಅಂತೂ ಇಂತೂ ವಾಪಸ್ಸು ಆಟೋ ಇಟ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾಯಿದ್ವಿ. ಸೊ ಎಷ್ಟು ಕತ್ಲಾಗಿತ್ತು ಅಂತಂದರೆ ನೀವು ನೋಡ್ತಾ ಇರ್ಬೋದು, ಅಕ್ಕಪಕ್ಕ ಮನೆಗಳೇನೂ ಇಲ್ಲ. ಅಂತೂ ಇಂತೂ ಹೋಗ್ತಾಯಿದ್ದೀವಿ.
ಸೊ ಹಂಗೂ ಹಿಂಗೆ ಸೊ ಇಲ್ಲಿಗೆ ನಮ್ಮದು ಮಂತ್ರಾಲಯ ಟ್ರಿಪ್ ಮುಗೀತು. ಸೊ ಟ್ರೈನ್ ಸ್ಟೇಷನ್ ಹತ್ರ ಬಂದ್ವಿ. ಹಾಗೆ ಲ್ಯಾಂಡ್ ಆಗಿದ ತಕ್ಷಣ ಇಲ್ಲಿ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಇಲ್ಲಿ ಪೂರ್ತಿ ಜನ ಮಲಗಿದ್ರು, ಚಳಿ ಬೇರೆ ಇತ್ತು. ಸೊ ನಾವು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಒಳಗಡೆ ಟ್ರೈನ್ ಬಂದಿದ್ದು 11:55ಕ್ಕೆ ನಮ್ಮ ಟ್ರೈನ್ ಇದ್ದಿದ್ದು. ಸೊ ನಾವು ಟ್ರೈನ್ ಸ್ಟೇಷನ್ ಹತ್ರ ಬರೋಷ್ಟರಲ್ಲಿ 10:03 ಆಯಿತು. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.